ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಗೆಳೆಯರೆ? ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿನಿ. ನಾನು ಇವಾಗ ಬಂದೀನಿ ಗುಮ್ಮಟ ನಗರಿ ಬಿಜಾಪುರಕ್ಕೆ ಬಂದಿದ್ದೇನೆ. ಬಿಜಾಪುರ ಅಂದ್ರೆ ಗೋಲ್ ಗುಮ್ಮಟ್ ಅಂದ್ರೆ ಇಲ್ಲಿ ನೋಡಿ, ನನ್ನ ಕಾಲ ಹಳೆ ಆದಿಲ್ ಶಾಹಿ ಕಾಲದಲ್ಲಿ ನಿರ್ಮಾಣವಾದಂತ ಗೋಲ್ ಗುಮ್ಮಟ್. ಇದನ್ನು ಕಟ್ಟಿದ್ದು ಯಾರಂದ್ರೆ ಆದಿಲ್ ಶಾಹಿ. ಇವರ ಆಳಿಕೆ 1637ರಿಂದ 1652ರಲ್ಲಿ ಗೋರಿಯಾಗಿ ಕಟ್ಟಲಾದ ಸ್ಮಾರಕ. ಇದನ್ನು 1459ರಲ್ಲಿ ಪ್ರಸಿದ್ಧವಾದ ವಾಸ್ತುಶಿಲ್ಪಿಗಳಾದ ಯಾಕೂತ್ ಮತ್ತು ದುಬರ್ ಅವರು ನಿರ್ಮಿಸಿದ್ದಾರೆ. ಇದರ ಉದ್ದ ಮತ್ತು ಇದರ ಅಗಲ 50 ಮೀಟರ್, ಹೊರಗಡೆ ಎತ್ತರ 195 ಅಡಿ ಎತ್ತರ, ಒಳಗಡೆ ಎತ್ತರ 175 ಅಡಿ ಇದ್ದು, ಮೇಲಿನ ಗೋಲಾಕಾರದ ಗುಂಬಜ 39 ಮೀಟರ್ ವಾಸ್ತು ಹೊಂದಿದೆ. ಅದರಂತೆ 8 ಅಂತಸ್ತುಗಳಿವೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವನಿರ್ಮಿತ ಗುಂಬಜ ಆಗಿದೆ. ಇದರ ವಿಶೇಷ ಆಕರ್ಷಣೆವೆಂದರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು 7 ಬಾರಿ ಕೇಳುತ್ತದೆ. ನಾವು ಒಂದ್ಸರಿ ಕೂಗಿದ್ರೆ 7 ಬಾರಿ ಕೇಳಿಸುತ್ತೆ. ಆ ಮೂಲೆಯಿಂದ ಈ ಮೂಲೆಗೂ 7 ಒಂದ್ಸರಿ ಜೋರಾಗಿ ಕೂಗಿದ್ರೆ 7 ಬಾರಿ ಕೇಳಿಸುತ್ತೆ. ನೀವು ಪ್ರತಿಧ್ವನಿ ಹೆಂಗೆ ಒಂದ್ಸರಿ ಹಲೋ ಅಂದರೆ ಹಲೋ 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 ಅಂತ 7 ಬಾರಿ ಕೇಳಿಸುತ್ತೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾರಾ ಕಮಾನ್ ಅನ್ನು ಕ್ರಿಸ್ತಶಕ 1472ರಲ್ಲಿ ಅಲಿ ಆದಿಲ್ ಶಾ ನಿರ್ಮಿಸಿದನು ಮತ್ತು ರಾಜ ಮತ್ತು ಅವನ ಹೆಂಡತಿಯರಿಗೆ ಸಮಾಧಿಯಾಗಿ ಕಟ್ಟಬೇಕಾಗಿತ್ತು. ಬಾರಾ ಕಮಾನ ಅಲಿ ಆದಿಲ್ ಶಾ ಅವರ ಪತ್ನಿ ಚಂದಾ ಬೇಬಿ ಅವರ ಪ್ರೇಯಸಿಗಳು ಮತ್ತು ಅವರ ಪುತ್ರಿಯರ ಸಮಾಧಿಯನ್ನು ಹೊಂದಿದೆ. ಬಾರಾ ಕಮಾನ ವಾಸ್ತುಶಿಲ್ಪಿ ಮಲಿಕ್ ಸಂದಾಲ್ ಈ ರಚನೆಯನ್ನು ಕೇಂದ್ರೀಕೃತ ಕಮಾನುಗಳಲ್ಲಿ ಗೋಡೆಗಳನ್ನು ಕಟ್ಟಿದ ನಂತರ ಕಮಾನುಗಳನ್ನು ಸ್ಥಾಪಿಸಲಾಗಿತ್ತು. ಆದರೆ ಹೊರಗಿನ ಕಮಾನು ಮಾತ್ರ ಈಗಲೂ ಹಾಗೆ ಉಳಿದಿದೆ. ಕಲ್ಲುಗಳನ್ನು ಹಿಡಿದಿಡಲು
ಕಬ್ಬಿಣದ ಉಂಗುರಗಳನ್ನು ಸಹ ಬಳಸಲಾಗಿತ್ತು. ಅವುಗಳನ್ನು ಒಟ್ಟಿಗೆ ಸಿಮೆಂಟ್ ಮಾಡಲಾಗಿಲ್ಲ. ಆದಿಲ್ ಶಾ ರಾಜವಂಶದ ಅಲಿ ಆದಿಲ್ ಶಾ ಸಾಟಿ ಇಲ್ಲದ ವಾಸ್ತುಶಿಲ್ಪದ ಗುಣಮಟ್ಟದ ಸಮಾಧಿಯನ್ನು ನಿರ್ಮಿಸಲು ಬಯಸಿದನು. 12 ಕಮಾನುಗಳನ್ನು ಲಂಬವಾಗಿ ಮತ್ತು ಅಡ್ಡಲಾಗಿ ಅಲಿ ಆದಿಲ್ ಶಾ ಸಮಾಧಿಯನ್ನು ಸುತ್ತಲೂ ಇರಿಸಲು ಯೋಜನೆ ಆಗಿತ್ತು. ಅದಾಗೆ ಅಜ್ಞಾತ ಕಾರಣಗಳಿಂದಾಗಿ ರಚನೆ ಮೇಲಿನ ಕೆಲವು ಅಪೂರ್ಣವಾಗಿ ಉಳಿದಿವೆ. ಕೆಲವು 2 ಕಮಾನುಗಳು ಲಂಬವಾಗಿ ಇರಿಸಲಾಗಿದೆ. ಸಮಾಧಿಯ ನಿರ್ಮಾಣ ಪೂರ್ಣಗೊಂಡ ನಂತರ ಅದರ ನೆರಳು ಗೋಲ್ ಗುಂಬಜನ್ನು ಸ್ಪರ್ಶಿಸಿದೆ ಎಂಬ ವದಂತಿ ಹಿಂದೆ ಇತ್ತೀಚಿನ ದಿನಗಳಲ್ಲಿ 12 ಅಡ್ಡಲಾಗಿರುವ ಕಮಾನುಗಳನ್ನು ಅವಶೇಷಗಳು ಇನ್ನೂ ಕಾಣಬಹುದು. ಅಲಿ ಆದಿಲ್ ಶಾಹಿ ಕಾಲದಲ್ಲಿ ದಂಡನಾಯಕನಾಗಿದ್ದ ಹೈದರ್ ಖಾನನು ಸಹ 1583ರಲ್ಲಿ ಕಟ್ಟಿಸಿದನು. ಇದರ ಎತ್ತರ 95 ಫುಟ್ ಇದೆ.
ಮೇಲೆ 2 ತೋಪುಗಳು ನೋಡ್ಬೋದು. ಮೇಲೆ 2 ತೋಪುಗಳಿದೆ ಉದ್ದಿದ್ದ ಹಾಗೆ. ಇದು ಮೇಲೆ ಹತ್ಬೇಕಂದ್ರೆ ಹಿಂಗೆ ವೃತ್ತಾಕಾರಾಗಿ ಮೆಟ್ಲು ಮಾಡಿದ್ದಾರೆ ನೋಡಿ. ಇಲ್ಲಿದೆಲ್ಲ ಈ ಎಂಟ್ರೆನ್ಸು. ಮೇಲೆ ಹೋಗ್ಬೇಕಂದ್ರೆ ಈ ಥರ ವೃತ್ತಾಕಾರವಾಗಿ ಮೆಟ್ಟಲು ಹೋಗುತ್ತೆ. ಇಡೀ ಬಿಜಾಪುರ ಸಿಟಿಯು ಸಂಪೂರ್ಣವಾಗಿ ನೋಡ್ಬೋದು ಇಲ್ಲಿಂದ. ಇದು ಯಾವ ಉದ್ದೇಶ ಕಟ್ಟಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ಈ ರಾಜರು ಬಂದು ಅಟ್ಯಾಕ್ ಮಾಡಿದ್ರೆ ಸಂಪೂರ್ಣವಾಗಿ ಕಾಣ್ತಾ ಇರಲಿಲ್ಲ. ಹಾಗಾಗಿ ಈ ಮೇಲೆ ನಿಂತ್ಕೊಂಡು ನೋಡಿದ್ರೆ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಆವಾಗ ಇಲ್ಲಿಂದನೇ ನೋಡ್ತಾ ಇದ್ರು. ನಾನು ಆವಾಗ 2 ತೋಪುಗಳನ್ನೆಲ್ಲ ಇವೇ ನೋಡಿ, 2 ತೋಪುಗಳು ಬಂದೂಕುಗಳು ಅಂತಾರೆ. ಇದರಿಂದ ಬ್ಯಾಕ್ ಸೈಡಿಂದ ಮದ್ದುವನ್ನು ತುಂಬಿಟ್ಟು ಆ ಶತ್ರುಗಳನ್ನು ನಾಶ ಮಾಡಲು ಇದರಿಂದ ಉಪಯೋಗಿಸ್ತಾ ಇದ್ದರು. ಈ ನೋಡಿ ಈ ತೋಪುತ್ತೆ ಅಲ್ಲ, ಇದರೊಳಗಡೆ ನೋಡಿ, ಇದರೊಳಗಡೆ ಮದ್ದು ಗುಂಡುಗಳನ್ನು ತುಂಬಿ ಬೆಂಕಿ ಹಚ್ಬಿಟ್ಟು ಸ್ಫೋಟ ಮಾಡ್ತಿದ್ರು. ಆವಾಗ ಶತ್ರುಗಳನ್ನು ನಾಶ ಮಾಡುವಂಥ ಈ ತೋಪುಗಳು ಯೂಸ್ ಮಾಡ್ತಾ ಇದ್ರು. ಮೇಲೆ 2 ಮಾತ್ರ ತೋಪುಗಳು ಇರೋದು, ಅದು ಬಿಟ್ಟರೆ ಮೇಲೆ ಏನೇ ಇಲ್ಲ ಉಪ್ಪಲ್ಪುರದಲ್ಲಿ. ಈ ಸುತ್ತಲೂ ಸಿಟಿ ಮಾತ್ರ ನೋಡ್ಬೋದು ನೀವು ಆರಾಮಾಗಿ. ಮೇಲೆ ನಿಂತ್ಕೊಂಡ್ಬಿಟ್ಟು ಸಂಪೂರ್ಣವಾದ ಸಿಟಿ ಪೂರ್ಣವಾಗಿ ಕಾಣುತ್ತೆ, ಎಲ್ಲೆಲ್ಲಿ ಏನಿದೆ ಹೇಗೆ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಗೋಲ್ ಗುಂಬರ್ಸೋದೇ ಕಾಣುತ್ತೆ ಪೂರ್ಣವಾಗಿ. ಇಲ್ಲಿಂದ ಗೋಲ್ ಗುಂಬರ್ಸೋದು ನೋಡ್ಬೋದು ನೀವು. ಕ್ರಿಸ್ತಶಕ 1580ರಿಂದ ಕ್ರಿಸ್ತಶಕ 1627 ಕಾಲದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮನೆತನದ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಮತ್ತು ಆತನ ಹೆಂಡತಿ ಸಮಾಧಿ ಇಲ್ಲಿದೆ. ಈ ಕಟ್ಟಡವನ್ನು ಮಲಿಕ್ ಸಂದಾಲ್ ಎಂಬ ವಾಸ್ತುಶಿಲ್ಪಿ ಕಟ್ಟಿದ್ದಾನೆ. ದಕ್ಷಿಣ ತಾಜ್ ಮಹಲ್ ಎಂದು ಕರೆಯಲಾಗುತ್ತದೆ. ಬಲಭಾಗದಲ್ಲಿ ದೊರೆ ಇಬ್ರಾಹಿಂ ಗೋರಿ 4 ಗೋಪುರಗಳಿಂದ ಕೂಡಿದೆ ಹಾಗೂ ಒಳಗಡೆ 5 ಕಮಾನುಗಳನ್ನು ಹೊಂದಿರುವುದು. ಪ್ರಾರ್ಥನಾ ಮಂದಿರವಿದೆ. ಒಳಾಂಗಣವು ಸುಂದರ ಹೂವಿನ ಚಿತ್ರಗಳಿಂದ ಅಲಂಕೃತಗೊಂಡಿದೆ. ಇದಲ್ಲದೆ ಈ ಕಟ್ಟಡವು ಸುಂದರ ಹೂತೋಟದಲ್ಲಿ ಇರೋದರಿಂದ ಪ್ರವಾಸಿಗರಿಗೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ.
ಮಲಿಕ್ ಮೈದಾನ್ ತೋಪು. ಇದನ್ನು 16ನೇ ಶತಮಾನದಲ್ಲಿ ಬಿಜಾಪುರ ಸುಲ್ತಾನರು ಬಿಜಾಪುರಕ್ಕೆ ತಂದರು. ಇದನ್ನು 1549ರಲ್ಲಿ ಬಿಜಾಪುರ ಸುಲ್ತಾನರ ಆಡಳಿತಗಾರರ ಮೊಹಮ್ಮದ್ ಆದಿಲ್ ಶಾಹಿ ಅಡಿಯಲ್ಲಿ ಸ್ಥಾಪಿಸಲಾಗಿತ್ತು. ಇದರ ತಯಾರಿಕೆ ಇದನ್ನು ಬೆಲ್ ಮೆಟಲ್ನಿಂದ ಮಾಡಲಾಗಿದೆ. ಸುಮಾರು 55 ಟನ್ ತೂಕವಿದೆ. ಇದರ ಉದ್ದ 4.45 ಮೀಟರ್ ಉದ್ದವಿದ್ದು ಮತ್ತು 700 ಮಿಲಿಮೀಟರ್ ಮೂತಿ ಹೊಂದಿದೆ, ಗೇಜ್ ಹೊಂದಿದೆ. ಇದು ಒಂದು ದೊಡ್ಡ ಪಿರಂಗಿ ಎಂದು ಕರೆಯಲಾಗಿದೆ. ಈ ಪಿರಂಗಿಯನ್ನು ಹಿಂದಿನ ಕಾಲದಲ್ಲಿ ನಗರದ ರಕ್ಷಣೆಗಾಗಿ ಈ ಪಿರಂಗಿಯನ್ನು ಇರಿಸಲಾಗಿದೆ. ಇದು ಗೋಡೆ ಮೇಲೆ ಇರಿಸಲಾಗಿದೆ. ಗೋಡೆ ಅಂದರೆ ಈ ನಮ್ಮದು ಸುತ್ತಲೂ ಕೋಟೆ ಇರುತ್ತದಲ್ಲ, ಆ ಕೋಟೆ ಮೇಲೆ ಇರಿಸಲಾಗಿದೆ. ಇದು ಸುಮಾರು ಪಂಚಲೋಹಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಬೆಳ್ಳಿ, ತಾಮ್ರ, ಹಿತ್ತಾಳೆ ಎಲ್ಲ ಸೇರಿ ಇದರಲ್ಲಿ ಮಿಶ್ರಣ ಇದೆ ಅಂತ ಹೇಳ್ತಾರೆ. ಯಾವುದೇ ಮಳೆ ಗಾಳಿ ಏನೇ ಬಂದರೂ ರಸ್ಟ್ ಹಿಡಿಯುವಂಥ ಚಾನ್ಸೇ ಇಲ್ಲ. ಹಾಗಾಗಿ ಈ ದೊಡ್ಡದಾದಂಥ ಮಲಿಕ್ ಮೈದಾನ್ ತೋಪನ್ನು ಈ ಗೋಡೆ ಮೇಲೆ ಇರಿಸಲಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.